ಎರಡನೇ ದಿನಕ್ಕೆ ಕಾಲಿಟ್ಟಿದೆ ದೋಸ್ತಿ ಪಾದಯಾತ್ರೆ. ಮೈಸೂರು ಚಲೋ ದೋಸ್ತಿಗಳ ಒಗ್ಗಟ್ಟಿನ ಮಂತ್ರ. ಇವತ್ತು ಎರಡನೇ ದಿನ ದೋಸ್ತಿ ಪಾದಯಾತ್ರೆ. ನಿನ್ನೆ ಚಾಲನೆ ಸಿಕ್ಕಿದೆ, ನಿನ್ನೆಯಿಂದ ಪಾದಯಾತ್ರೆ ನಡೀತಾ ಇದೆ. ಇವತ್ತು ಎರಡನೇ ದಿನ ಮೈಸೂರು ಚಲೋ ದೋಸ್ತಿಗಳ ಒಗ್ಗಟ್ಟಿನ ಮಂತ್ರ. ಇದು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿಗಳ ಮೂಡ ಯಾತ್ರೆ ನಡೀತಾ ಇದೆ. ನಿನ್ನೆ ಕೆಂಗೇರಿ ಟು ಬಿಡದಿ, ಇವತ್ತು ಬಿಡದಿ ಟು ರಾಮನಗರ. ಬಿಡದಿಯಿಂದ ರಾಮನಗರದವರೆಗೂ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. 20 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ ದೋಸ್ತಿ ನಾಯಕರು. ನಿನ್ನೆ ಬಿಜೆಪಿ ಹಾಗೂ ಜೆಡಿಎಸ್ ದೋಸ್ತಿಗಳ ಪಾದಯಾತ್ರೆಗೆ ಚಾಲನೆ ಸಿಕ್ಕಿದೆ. ಇವತ್ತು ಕೂಡ ಈ ಪಾದಯಾತ್ರೆ ಅಂದರೆ ನಿನ್ನೆ ಬಿಡದಿಯಲ್ಲಿ ಅಂತ್ಯವಾಗಿತ್ತು. ಬೆಂಗಳೂರಿನಿಂದ ಬಿಡದಿವರೆಗೂ ಕೆಂಗೇರಿಯಿಂದ ಆರಂಭವಾದಂತಹ ಪಾದಯಾತ್ರೆ ಬಿಡದಿಯಲ್ಲಿ ಅಂತ್ಯವಾಗಿತ್ತು. ಇವತ್ತು ಬಿಡದಿಯಿಂದ ರಾಮನಗರದವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. 20 ಕಿಲೋಮೀಟರ್ ಪಾದಯಾತ್ರೆ ಮಾಡೋದಕ್ಕೆ ಇವತ್ತು ನಿರ್ಧಾರ ಮಾಡಲಾಗಿದೆ. ಈಗಾಗಲೇ ಪಾದಯಾತ್ರೆ ಪ್ರಮುಖವಾಗಿ ಈ ಮೂಡಾ ಹಗರಣ, ಸಿಎಂ ಜೊತೆಗೆ ಈ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋದು, ಜೊತೆಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಯತ್ನ, ಎಲ್ಲ ಹಗರಣಗಳನ್ನು ಮುಂದಿಟ್ಟುಕೊಂಡು ದೋಸ್ತಿಗಳು ನಡೆಸ್ತಾ ಇರುವಂತಹ ಪಾದಯಾತ್ರೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ನಿನ್ನೆಯಿಂದ ಹಲವಾರು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿನ್ನೆ ಚಾಲನೆ ಸಿಕ್ಕಿರುವಂತಹ ಪಾದಯಾತ್ರೆ ಇವತ್ತು ಬಿಡದಿಯಿಂದ ಮತ್ತೆ ಆರಂಭ ಆಗಿದೆ. ರಾಮನಗರದವರೆಗೂ ಇವತ್ತು 20 ಕಿಲೋಮೀಟರ್ ಪಾದಯಾತ್ರೆ ಮಾಡೋದಕ್ಕೆ ದೋಸ್ತಿಗಳು ತೀರ್ಮಾನ ಮಾಡಿದ್ದಾರೆ. ಅತ್ತ ಬಿಜೆಪಿ ಪಾದಯಾತ್ರೆ, ಇತ್ತ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಜನಾಂದೋಲನ ಸಮಾವೇಶ ಮೂಲಕ ದೋಸ್ತಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಇವತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಒಂದು ಕಡೆ ಬಿಜೆಪಿ ಪಾದಯಾತ್ರೆ, ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಜನಾಂದೋಲನ ಸಮಾವೇಶವನ್ನ ಆಯೋಜನೆ ಮಾಡಲಾಗಿರೋದು. ಇವತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸಮಾವೇಶ ಆಯೋಜಿಸಲಾಗಿದೆ. ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಈ ಕಾರ್ಯಕ್ರಮವನ್ನ ನಡೆಸಲಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯಲಿದೆ. ಸಮಾವೇಶದ ಜೊತೆಗೆ ಉಪಚುನಾವಣೆಗೆ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಡಿಕೆ ಸುರೇಶ್ ಮುಂದಾಳತ್ವದಲ್ಲಿ ಚನ್ನಪಟ್ಟಣ ಸಮಾವೇಶವನ್ನ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇವತ್ತು 3ನೇ ದಿನದ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮ. ಈ ಮೂಲಕ ದಳಪತಿಗಳಿಗೆ ಡಿಕೆ ಬ್ರದರ್ಸ್ ಕೌಂಟರ್ ಕೊಟ್ಟಿದ್ದಾರೆ. ಒಂದ್ ಕಡೆ ಬಿಜೆಪಿ ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ಮುಂದಾಗಿದ್ರೆ, ಇತ್ತ ಕಾಂಗ್ರೆಸ್ ಕೂಡ ಅಲ್ಲಲ್ಲಿ ಬಿಜೆಪಿ ಪಾದಯಾತ್ರೆ ಸಾಗುವಂತಹ ಮಾರ್ಗಗಳ ಮಧ್ಯದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಿರೋದು. ಇವತ್ತು 3ನೇ ಸಮಾವೇಶ. ಮೊನ್ನೆ ಅಂದ್ರೆ ನಿನ್ನೆ ಈ ಪಾದಯಾತ್ರೆಗೆ ಚಾಲನೆ ಸಿಗೋಕ್ಕೂ ಮುಂಚೆ, ಒಂದು ದಿನದ ಮುಂಚೆಯೇ ಈ ಸಮಾವೇಶವನ್ನ ಕಾಂಗ್ರೆಸ್ ಮಾಡ್ತಾ ಇರೋದು. ಈ ಮೂಲಕ ಬಿಜೆಪಿ ಹಾಗೂ ದೋಸ್ತಿ ನಾಯಕರಿಗೆ ಟಕ್ಕರ್ ಕೊಡೋದಕ್ಕೆ, ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರೋದು. ಇವತ್ತು ಕೂಡ ಚನ್ನಪಟ್ಟಣದಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಚನ್ನಪಟ್ಟಣದಲ್ಲಿ ಈ ಸಮಾವೇಶ ನಡೆಯುತ್ತೆ. ಅದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಡಿಕೆ ಸುರೇಶ್ ಅವರ ಮುಂದಾಳತ್ವದಲ್ಲಿ ಈ ಸಮಾವೇಶ ನಡೆಯಲಿದೆ. ಬಿಜೆಪಿ ಪಾದಯಾತ್ರೆ ಒಂದು ಕಡೆ ಆದರೆ ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ, ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಈ ರೀತಿಯ ಒಂದು ತೀರ್ಮಾನವನ್ನ ಮಾಡಿ ಕಳೆದ 3 ದಿನಗಳಿಂದ ಸಮಾವೇಶಗಳನ್ನ ಆಯೋಜನೆ ಮಾಡ್ತಾ ಇರುವಂಥದ್ದು. ಬಿಜೆಪಿ ಹಾಗೂ ಜೆಡಿಎಸ್ ದೋಸ್ತಿಗಳ ಪಾದಯಾತ್ರೆ ಸಾಗುವ ಮಾರ್ಗಗಳ ಮಧ್ಯದಲ್ಲಿ ಅಲ್ಲಲ್ಲಿ ಸಮಾವೇಶಗಳನ್ನ ಮಾಡಿ ಬಿಜೆಪಿ ಹಾಗೂ ಜೆಡಿಎಸ್ನ ಈ ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಬೃಹತ್ ಸಮಾವೇಶ, ಜನಾಂದೋಲನ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನೊಂದು ಕಡೆ ಬಿಜೆಪಿಯ ಪಾದಯಾತ್ರೆ ಕೂಡ ಇವತ್ತು ರಾಮನಗರಕ್ಕೆ ತಲುಪುತ್ತೆ. ಈಗಾಗಲೇ ಬಿಡದಿಯಿಂದ ಆರಂಭವಾಗಿರುವಂತಹ ಪಾದಯಾತ್ರೆ ರಾಮನಗರಕ್ಕೆ ಹೋಗುತ್ತೆ. ಈ ಮಾರ್ಗ ಮಧ್ಯದಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕೂಡ ಸಮಾವೇಶವನ್ನು ಆಯೋಜನೆ ಮಾಡಿ ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದ್ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ದೋಸ್ತಿಗಳ ಪಾದಯಾತ್ರೆ, ಇನ್ನೊಂದು ಕಡೆ ಇವರಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ನ ಒಂದು ಸಮಾವೇಶ. ಎರಡರ ಬಗ್ಗೆ ಮಾಹಿತಿ, ಅಂದ್ರೆ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ, ಜೊತೆಗೆ ಈ ಪಾದಯಾತ್ರೆ ಬಗ್ಗೆ ಇವತ್ತಿನ ಹೈಲೈಟ್ಸ್ ಏನೇನು, ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರೆಲ್ಲ ಬಂದಿಲ್ಲ, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಅಂತ ಆನಂದ್.
ರಚನೆ ಪ್ರಮುಖವಾಗಿ ನಿನ್ನೆ ಕೆಂಗೇರಿಯಿಂದ ಬಿಡದಿವರೆಗೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನ ಮಾಡಿದ್ರು. ಇವತ್ತು ಬಿಡದಿಯಿಂದ ರಾಮನಗರದವರೆಗೆ ಸುಮಾರು 20 ಕಿಲೋಮೀಟರ್ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ವಿಜೇಂದ್ರ, ಆರ್ ಅಶೋಕ್ ಹಾಗೆ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ಬಿಜೆಪಿನ ಬಹುತೇಕ ನಾಯಕರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಬಿಡದಿಯಿಂದ ಒಂದು ಪಾದಯಾತ್ರೆ ಶುರುವಾಗುತ್ತೆ. ಈಗಾಗಲೇ ಬಹಳಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ಬಂದು ಸೇರ್ಪಡೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು, ಮುಡಾ ಹಗರಣದಲ್ಲಿ ಅವರು ನೇರವಾಗಿ ಭಾಗಿಯಾಗಿದ್ದಾರೆ. ಜೊತೆಗೆ ರಾಜ್ಯಪಾಲರು ಕೂಡ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟಣ ಹಿಡಿದಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿಯ ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ಸಾಕಷ್ಟು ಜನಾಂದೋಲನ ಸಭೆಗಳನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಇವ್ರು ಎಲ್ಲಿಂದ ಎಲ್ಲಿಗೆ ಪಾದಯಾತ್ರೆಗಳು ಹೋಗ್ತಾರೋ ಅಲ್ಲೆಲ್ಲನೂ ಕೂಡ ಜನಾಂದೋಲನ ಸಭೆಗಳನ್ನ ನಡೆಸಿ ತೀವ್ರವಾದಂತ ಒಂದು ಆಕ್ರೋಶವನ್ನ, ಜೊತೆಗೆ ಇವರ ಒಂದು ಪಾದಯಾತ್ರೆಗೆ ತಿರುಗೇಟು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ಬಿಡದಿ ರಾಮನಗರದಲ್ಲೂ ಕೂಡ ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಪ್ರಮುಖವಾಗಿ ಜನಾಂದೋಲನ ಸಭೆಗಳನ್ನ ಮಾಡಿಕೊಂಡು ಬಿಜೆಪಿಯ ಒಂದು ಪಾದಯಾತ್ರೆಗೆ ಟಕ್ಕರನ್ನ ಕೊಟ್ಟಿದ್ರು. ಇವತ್ತು ಕೂಡ ಬಹಳಷ್ಟು ನಾಯಕರು ಬಂದಿದ್ದಾರೆ. ಗೋಪಾಲಯ್ಯನವರು ಇದ್ದಾರೆ. ಸರ್, ಇವತ್ತು ಪಾದಯಾತ್ರೆ ಮತ್ತೆ ಶುರು ಮಾಡಿದಿರಿ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ನಿಮ್ಮ ಪಾದಯಾತ್ರೆ ವಿರುದ್ಧ ಜನಾಂದೋಲನ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸರ್ ನೋಡಿ, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ವಿಧಾನಸಭೆಯಿಂದ ಪಲಾಯನ ಮಾಡಿರ್ತಕ್ಕಂಥ ಇಡೀ ಜಗತ್ತಿಗೆ ಗೊತ್ತಿದೆ. ಅವರು ತಪ್ಪು ಮಾಡಿಲ್ಲ ಅಂದ್ರೆ, ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರೆ ವಿಧಾನಸಭೆ ನಡಿಬೇಕಾಗಿತ್ತು. ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡದೆ ಅವ್ರು ಮಾಡಿರ್ತಕ್ಕಂಥ ತಪ್ಪು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅವ್ರಿಗೆ ಗೊತ್ತಿರೋದ್ರಿಂದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನ ಒತ್ತಾಯವನ್ನು ಮಾಡ್ತೇವೆ. ಬಿಜೆಪಿ ನಾಯಕರು ತಿರುಕನ ಕನಸು ಕಾಣ್ತಾ ಇದ್ದಾರೆ. ಸರ್ಕಾರ ಬೀಳೋದೇ ಇಲ್ಲ ಅನ್ನೊಂದು ಮಾತನ್ನ DK ಶಿವಕುಮಾರ್ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ, ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಪರಿಶಿಷ್ಟ ಜಾತಿಯ ಪಂಗಡದ ಹಣವನ್ನು ದುರುಪಯೋಗ ಮಾಡಿಕೊಂಡಿರೋದ್ರಿಂದ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಮ್ಮ NDA ಪಕ್ಷದ, ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಕೆಲಸ. ಸರ್, ಇವತ್ತು ಎಲ್ಲಿಂದ ಎಲ್ಲಿ ಪಾದಯಾತ್ರೆ ಮತ್ತೆ ರಾಮನಗರದಲ್ಲಿ ಏನಾದರೂ ಸಮಾವೇಶ ಹಮ್ಮಿಕೊಂಡಿದ್ರೆ ಹೇಗೆ? ಕೆಂಗಲ್ಲಿಂದ ಇಲ್ಲಿ ಬಿಡದಿಯಿಂದ ಕೆಂಗಲ್ವರೆಗೂ ಇವತ್ತಿನ ಪಾದಯಾತ್ರೆ. ಓಕೆ, ನಮ್ಮ ಜೊತೆ ನಾರಾಯಣಸ್ವಾಮಿ ಅವರು ಕೂಡ ಇದ್ದಾರೆ. ಸರ್, ಇವತ್ತು ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಿ. ಈಗ ಕಾಂಗ್ರೆಸ್ ನಾಯಕರು ನಿಮ್ಮ ವಿರುದ್ಧ ಜನಾಂದೋಲನ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಅವರು ಕೂಡ ಜನತೆ ನ್ಯಾಯಾಲಯದ ಮುಂದೆ ಹೋಗ್ತಾ ಇದ್ದಾರೆ. ಸರ್, ಕಾಂಗ್ರೆಸ್ ಅವರಿಗೆ ಬೇರೆ ವಿಧಿ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಒಂದ್ ಕಡೆ ಜನಾಭಿಪ್ರಾಯ